ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ಕೊರೋನಾ ಸೋಂಕಿತರ ಸಂಖ್ಯೆ ಮತ್ತು ಜನ ಹಾಗೂ ಸರ್ಕಾರದ ಪಾತ್ರ ಏನಾಗಿರಬೇಕಾಗಿತ್ತು, ಯಾಕೆ ಹೀಗಾಯಿತು, ಪರಿಸ್ಥಿತಿ ಈ ರೀತಿ ಆಗೋದಕ್ಕೆ ಕಾರಣ ಏನು, ಇದರ ಬಗ್ಗೆ ನಮ್ಮ ಜೊತೆನಲ್ಲಿ ಟಾಸ್ಕ್ ಫೋರ್ಸ್ನ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಮತ್ತು ಕಿದ್ವಾಯಿ ಆಸ್ಪತ್ರೆಯ ನಿರ್ದೇಶಕರು ಡಾಕ್ಟರ್ ರಾಮಚಂದ್ರ ಇಬ್ಬರು ಕೂಡ ಮಾತನಾಡ್ತಾ ಇದ್ರು. ಮಾತುಕತೆಯನ್ನು ಮುಂದುವರಿಸ್ತೀನಿ ಡಾಕ್ಟರ್ ರಾಮಚಂದ್ರ ಅವರಿಂದ. ಸರ್, ಸರ್ಕಾರ ಎಲ್ಲಿ ಎಡವಿದೆ ಅಂತ ತಮಗನ್ನಿಸ್ತಾ ಇದೆ? ಸರ್ಕಾರ ನಿಜಕ್ಕೂ ಕೂಡ ಎಡವಿದೆಯಾ ಅಥವಾ ಜನರೇ ಸರ್ಕಾರದ ಈ ಎಲ್ಲ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ದಾರೆ ಅಂತ ತಾವು ಹೇಳ್ತೀರಾ? ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ನನ್ನ ಪ್ರಕಾರ ಸರ್ಕಾರ ಎಡವಿದೆ ಅಂತ ಅನಿಸ್ತಾ ಇಲ್ಲ ನನಗೆ. ಸರ್ಕಾರ ಮೊದಲಿಂದನೂ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಂದರೆ ಮಾಸ್ಕ್ ಧರಿಸಿ, ಅಂತರ ಮೇಂಟೈನ್ ಮಾಡಿ ಅಂತಾರೆ. ಈಗ ಮೊನ್ನೆ ಸಮಾರಂಭಗಳಿಗೆ ಮಾರ್ಷಲ್ಗಳು ಕಳಿಸ್ತೀವಿ, ಬೌನ್ಸರ್ಗಳು ಅಂದರೆ ಮಾರ್ಷಲ್ಗಳು ಕಳಿಸಿ ಸ್ವಲ್ಪ ಆದಷ್ಟು ಅಂತರ ಮೇಂಟೈನ್ ಮಾಡಲಿಕ್ಕೆ, ಮಾಸ್ಕ್ ಧರಿಸೋದನ್ನ ಸೂಪರ್ವೈಸ್ ಮಾಡಲಿಕ್ಕೆ ಅವ್ರನ್ನ ಅಲ್ಲಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಮೇಯ್ನ್ ಏನಾಗಿದೆ ಅಂದರೆ ಬರೀ ಸರ್ಕಾರದ ಪಾತ್ರ ಒಂದು ಸಾಲದು. ಸರ್ಕಾರ ಎಷ್ಟು ಅಂತ ಪೊಲೀಸಿಂಗ್ ಮಾಡೋಕ್ಕಾಗತ್ತೆ? ಜನ ಅರ್ಥ ಮಾಡ್ಕೊಬೇಕು. ಆದರೆ ಈ ಕೋವಿಡ್ ಟೈಮ್ ಮುಗ್ದೋಯ್ತು, ಇನ್ನೇನು ಈಗ ಜನ ಹೆಂಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅಂದರೆ ಇನ್ನೇನು ಮುಗ್ದೇ ಹೋಯ್ತು, ಕೋವಿಡ್ ಇಲ್ವೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ನೀವು ನೋಡಿ, ರೋಡಲ್ಲಿ ಟ್ರಾಫಿಕ್ ಇರ್ಬೋದು, ಸಮಾರಂಭಗಳಿರ್ಬೋದು, ಯಾವುದೇ ಇರ್ಬೋದು, ಯಾವುದೇ ಗುಂಪು ಕಟ್ಟೋದಿರ್ಬೋದು, ಏನೂ ಕಮ್ಮಿ ಆಗಿಲ್ಲ. ಈಗ ಎಲ್ಲ ರೆಸ್ಟೋರೆಂಟ್ಸು ಓಪನ್ ಆಗಿದ್ದಾವೆ. ಎಲ್ಲ ಚೌಲ್ಟ್ರಿಗಳಿಂದ ಸಿನಿಮಾ ಹಾಲ್ಗಳು, ಸ್ಪೆಷಲಿ ಏರ್ ಕಂಡೀಷನ್ ಸಿನಿಮಾ ಹಾಲ್ಗಳು, ದಟ್ ಈಸ್ ಅನದರ್ ಕಾಮನ್ ಪ್ಲೇಸ್ ಫಾರ್ ಸ್ಪ್ರೆಡ್ಡಿಂಗ್. ಹಿಂದೆ ಅರ್ಧ ಜನ ಮಾತ್ರ ಆಕ್ಯುಪೈ ಮಾಡಲಿ ಅಂದ್ಬಿಟ್ಟಾಗ ಜನ ಎಲ್ಲ ಕಮೆಂಟ್ ಮಾಡಿದ್ರು, ದೇಶ ಎಲ್ಲ 100% ಬಿಟ್ಟಿದ್ದಾರೆ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಮಾತ್ರ ಬಿಡ್ತಾ ಇಲ್ಲ ಅಂತ. ಹಾಗೆ ಸರ್ಕಾರದ ಕಡೆಯಿಂದ ನನಗನ್ಸ್ದಂಗೆ ಏನು ಎಲ್ಲೂ ಎಡವಿಲ್ಲ. ಇದು ಜನಗಳು ನನ್ನ ಪ್ರಕಾರ ಅವರು ಒಂದು ಜವಾಬ್ದಾರಿ ತಗೊಂಡು ಇದಕ್ಕೆ ಕಡಿವಾಣ ಹಾಕಬೇಕು. ಓಕೆ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರೇ, ರಾಮಚಂದ್ರ ಅವ್ರು ಹೇಳ್ತಾ ಇದ್ದಾರೆ ಸರ್ಕಾರ ಎಲ್ಲೂ ಎಡವಿಲ್ಲ, ಜನರು ಎಡುತ್ತಾ ಇದ್ದಾರೆ ಅಂತ. ಫೈನ್, ನನಗೊಂದು ಮಾಹಿತಿ ಬಂತು. ಆರಂಭದಲ್ಲಿ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ವಿದೇಶದಿಂದ ಬರ್ತಕ್ಕಂಥ ಎಲ್ಲರಿಗೂ ಕಂಪಲ್ಸರಿ RT-PCR ಮಾಡಿ ಆ ರಿಪೋರ್ಟ್ ನೆಗೆಟಿವ್ ಬಂದರೆ ಮಾತ್ರ ಅವ್ರನ್ನ ಹೊರಗಡೆಗೆ ಬಿಡೋದು, ಒಂದು ವೇಳೆ ಪಾಸಿಟಿವ್ ಬಂತು ಅಂತಂದರೆ ಅವ್ರನ್ನ ಐಸೋಲೇಟ್ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ನಿಯಮಗಳು ಪಾಲನೆ ಆಗ್ತಾ ಇಲ್ಲ. ಏನು ಮಾಡ್ತಾ ಇದ್ದಾರೆ, ಫಾರಿನಿಂದ ಬರ್ತಕ್ಕಂಥ ಎಲ್ರಿಗೂ RT-PCR ಸ್ವ್ಯಾಬ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ರಿಪೋರ್ಟ್ ಬರೋಕ್ಕೂ ಮೊದಲು ಅವ್ರನ್ನ ವಾಪಸ್ ಕಳಿಸ್ಬಿಡ್ತಾ ಇದ್ದಾರೆ ಮನೆಗೆ. ರಿಪೋರ್ಟ್ ಬರೋಕ್ಕೂ ಮೊದಲೇ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗ ಶಿವಮೊಗ್ಗದಲ್ಲಿ ಮೊನ್ನೆ ಸೌತ್ ಆಫ್ರಿಕಾ ಕೊರೋನಾ ವೇರಿಯಂಟ್ ಏನು ಕಾಣಿಸ್ಕೊಂಡಿದೆ, ಆ ವ್ಯಕ್ತಿಗೂ ಅದೇ ಆಗಿತ್ತು. RT-PCR ಮಾಡಿದ್ದಾರೆ, ಏರ್ಪೋರ್ಟಲ್ಲಿ ಸೀದಾ ಬಿಟ್ಟು ಕಳಿಸಿದ್ದಾರೆ. ಅವರು ಬಂದು ಬಸ್ನಲ್ಲಿ ಶಿವಮೊಗ್ಗಕ್ಕೆ ಪ್ರಯಾಣ ಮಾಡಿದ್ದಾರೆ. ಅಲ್ಲಿಗೆ ಹೋದ ಮೇಲೆ ರಿಪೋರ್ಟ್ ಬಂದಿದೆ, ಇವರಿಗೆ ಜೆನೆಟಿಕ್ ಸೀಕ್ವೆನ್ಸ್ನಲ್ಲಿ ಸೌತ್ ಆಫ್ರಿಕಾ ಕೊರೋನಾ ಇದೆ ಅಂತ. ಸೊ ಸರ್ಕಾರ ಇಲ್ಲಿ ಎಡವುತ್ತು ಅಂತ ತಮ್ಗೆ ಅನ್ಸಲ್ವಾ ಸರ್? ನಾನು ಇವರು ರಾಮಚಂದ್ರ ಹೇಳಿರೋದನ್ನು ನಾನು ಒಪ್ಕೊಳ್ತೀನಿ. ಯಾಕಂದರೆ ಸರ್ಕಾರದವರು ನಾನು ನೋಡಿರುವಂತೆ ಸಾಧಾರಣ ಲಾಸ್ಟ್ 2020 ಮಾರ್ಚ್ನಿಂದ ನಾವು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಅವರು ಭಾಳ ಪ್ರೋಆಕ್ಟಿವ್ ಆಗಿ ಇದ್ರು. ರೈಟ್ ಫ್ರಮ್ ದ ಪಬ್ಲಿಕ್ ಸೆಕ್ಟರು, ಪ್ರೈವೇಟ್ ಸೆಕ್ಟರ್ ಎಲ್ಲರೂ ಒಟ್ಟಾಗಿ ಪ್ರೋಆಕ್ಟಿವ್ ಆಗೇ ಇದ್ರು. ಆದರೆ ಡೆಮಾಕ್ರಸಿಯಲ್ಲಿ ಜನರು ಇದರ ಬಗ್ಗೆ ತಿಳುವಳಿಕೆ ಇದ್ದು ಅವರು ಕಟ್ಟುನಿಟ್ಟಾಗಿ ಬಿಹೇವ್ ಮಾಡಿಲ್ಲ ಅಂದರೆ ನಾವು ಚೈನಾ, ನಾರ್ತ್ ಕೊರಿಯಾ ಹಾಗೆ ಎನ್ಫೋರ್ಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ನೀವು ಈಗ ಫಾರಿನ್ ಟ್ರಾವೆಲ್ ಬಗ್ಗೆ ಹೇಳಿದ್ರ, ಅದಕ್ಕೆ ನಿಯಮ ಸೆಂಟ್ರಲ್ ಗವರ್ಮೆಂಟ್ ಇಂದನೇ ಬರುತ್ತೆ. ಅದು ಎಷ್ಟು ಸ್ಟ್ರಿಕ್ಟ್ ಆಗಿ ಪಾಲಿಕೆ ಮಾಡಬೇಕು ಅಂತ ನಾವು ಸೆಂಟ್ರಲ್ ಗವರ್ಮೆಂಟ್ ಮತ್ತು ಬೇರೆ ವೇರಿಯಸ್ ಆರ್ಗನೈಸೇಷನ್ಸ್ ಇದ್ದಾರೆ, ಲೈಕ್ ICMR ಅವ್ರ ಜೊತೆ ಸೇರಿ ಅವ್ರು ಏನು ಹೇಳ್ತಾರೆ ಅಂತ ನಾವು ನೋಡಬೇಕು. ಈಗ ಎಲ್ರಿಗೂ RT-PCR ಮಾಡಿ ಆ ರಿಸಲ್ಟ್ ಬರೋ ತನಕ ವೇಟ್ ಮಾಡೋದು ಕಷ್ಟ ಆಗ್ಬೋದು. ಹೈ ರಿಸ್ಕ್ ಏರಿಯಾದಿಂದ ಮಾಡ್ತಾ ಇದ್ರು, ಲೈಕ್ ಫಾರ್ ಇನ್ಸ್ಟೆನ್ಸ್ UK ಯಲ್ಲಿ ತುಂಬಾ ಜಾಸ್ತಿ ಆದಲ್ಲಿ ಆ ಥರ ಮಾಡ್ತಾ ಇದ್ರು. ಮತ್ತು ಇವಾಗಲೂ ನನಗೆ ತಿಳಿದಿರುವಂತೆ ಯಾವ ಕಂಟ್ರಿಯಿಂದ ಬರ್ತೀರಾ ಆ ಕಂಟ್ರಿಯಿಂದ ನಿಮಗೆ ಒಂದು RT-PCR ಟೆಸ್ಟ್ ಬೇಕು ವಿದಿನ್ 72 hours ಆಫ್ ಟ್ರಾವೆಲ್ ಅಂತ ಇದಿದೆ. ಮತ್ತೆ ಕೆಲವು ಸಲ ಈ RT-PCR ಮಾಡಿದ ಮೇಲೆ ನಿಮ್ಮನ್ನು ಹೋಮ್ ಕ್ವಾರಂಟೈನ್ ಇರ್ತಾರೆ ರಿಸಲ್ಟ್ಸ್ ಬರೋ ತನಕ. ಸೊ ಅದು ಎಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಂತ ನಾನು ಗವರ್ಮೆಂಟಿಗೆ ಬಿಟ್ಟಿರ್ತೀನಿ. ನಾವು ಅದರ ಬಗ್ಗೆ ಎಕ್ಸ್ಪರ್ಟ್ಸ್ ಅಲ್ಲ. ಸೊ ಆದರೆ ಗವರ್ಮೆಂಟ್ ಮತ್ತು ICMRನವರು ಯಾವ ಥರ ಅದಕ್ಕೆ ಡಿರೆಕ್ಷನ್ಸ್ ಕೊಡ್ತಾರೆ ಅದನ್ನು ಪಾಲನೆ ಮಾಡಲೇಬೇಕು. ಆದರೆ ಮೇನ್ ಥಿಂಗ್ ಅಂದರೆ ಜನರು, ಈಗ ನೀವು ಫಾರಿನಿಂದ ಬರುವಾಗ ನಿಮಗೆ ಆ ಕಾಯಿಲೆಗೆ ಎಕ್ಸ್ಪೋಸ್ ಆಗಿದ್ರೆ ನೀವು ಜಾಗೃತೆಯಾಗಿರಬೇಕು. ಈಗ ಜನರು ಖಾಲಿ ಅವರ ಬಗ್ಗೆನೇ ಯೋಚನೆ ಮಾಡಬಾರ್ದು, ಸೊಸೈಟಿ ಬಗ್ಗೆ ಯೋಚನೆ ಮಾಡಬೇಕು. ನನಗೆ ತೊಂದರೆ ಆಗೋದಿಲ್ಲ ಅಂತೇಳಿ ಮಾತ್ರ ಯೋಚನೆ ಮಾಡಬಾರ್ದು, ನನ್ನಿಂದ ಬೇರೆಯವರಿಗೆ ತೊಂದರೆ ಆಗುತ್ತಾ ಅಂತ ನೋಡಬೇಕು. ಬಟ್ ಓವರ್ ಆಲ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಗವರ್ಮೆಂಟ್ ಆಫ್ ಕರ್ನಾಟಕ ಆದವರು ಕೋವಿಡ್ ಟೈಮಲ್ಲಿ ಒಳ್ಳೆ ನೀತಿಯಲ್ಲಿ ಕೋವಿಡ್ ಅನ್ನು ಕಂಟ್ರೋಲ್ ಮಾಡಿದ್ದಾರೆ. ಈಗ ನೀವು ನೋಡಿದ್ರೆ ನಮ್ಮ ದೇಶ ಯುರೋಪ್, ಅಮೆರಿಕಿಂತ ಎಷ್ಟೋ ಮುಂದಿದೆ, ನಾಟ್ ಓನ್ಲಿ ಇನ್ ಕೋವಿಡ್ ಕಂಟ್ರೋಲ್ ಬಟ್ ಆಲ್ಸೋ ಇನ್ ಕೋವಿಡ್ ವ್ಯಾಕ್ಸಿನೇಷನ್. ಆದರೆ ಡೆಮಾಕ್ರಸಿಯಲ್ಲಿ ಜನರ ಕೋಆಪರೇಷನ್ ಇಲ್ಲ ಅಂದ್ರೆ ನಮಗೆ ಯಾವ ಕಾನೂನನ್ನು
ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ಈಗ 1 ಲಕ್ಷ 2 ಲಕ್ಷ ಜನರು ಒಟ್ಟಾದರೆ ಅವ್ರನ್ನೆಲ್ಲ ಪೊಲೀಸರು ಬೆದರಿಸಿ ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅವರು ಅಷ್ಟು ಸೇರ್ಕೊಳ್ಬಾರ್ದಂತಲೇ ನಾವು ಅವ್ರನ್ನ ವಿನಂತಿ ಮಾಡ್ಬೋದು, ಬಿಟ್ಟರೆ ಫೋರ್ಸ್ ಮಾಡಿ ಅವ್ರನ್ನ ಡಿಸ್ಪೋಸ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾದ್ರೆ ದಯವಿಟ್ಟು ನಿಮ್ಮ ಮಾಧ್ಯಮದಿಂದ ಜನರಿಗೆ ಎಚ್ಚರಿಕೆ ಕೊಡಿ, ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಮತ್ತು ಅಫ್ಕೋರ್ಸ್ ಅದಕ್ಕೆ ಪೆನಲ್ಟಿನೂ ಬೇಕು. ಈಗ ಯಾರು ಜನ ತುಂಬ ಸೇರ್ತಾರ, ಮಾಸ್ಕ್ ಹಾಕೊಳ್ಳೋದಿಲ್ವಾ, ಅವರಿಗೆ ಕಟ್ಟುನಿಟ್ಟಾಗಿ ನಾವು ಪೆನಲ್ಟಿಯನ್ನು ಹಾಕಬೇಕು. ಡಾಕ್ಟರ್ ರಾಮಚಂದ್ರ ಅವರೇ, ಪಬ್ಲಿಕ್ ಟಿವಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿತ್ತು, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಕೇರಳ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಕೇರಳದಿಂದ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬರ್ತಕ್ಕಂಥವ್ರು ಕೋವಿಡ್ ನೆಗೆಟಿವ್ ರಿಪೋರ್ಟ್ ತರಬೇಕು ಅಂತ ಸರ್ಕಾರದ ಆದೇಶ ಇದೆ. ಅಲ್ಲಿ 50 ರೂಪಾಯಿ ಕೊಟ್ಟರೆ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇಲ್ಲದೆ ಇದ್ದವ್ರನ್ನೂ ರಾಜ್ಯದ ಒಳಕ್ಕೆ ಬಿಡ್ತಾ ಇದ್ದಾರೆ. ಇದನ್ನು ಪಬ್ಲಿಕ್ ಟಿವಿ ರಹಸ್ಯ ಕಾರ್ಯಾಚರಣೆ ಮುಖಾಂತರ ತೋರಿಸಿದೆ. ಸೊ ಇಂಥ ಎಡವಟ್ಟುಗಳು ಕೂಡ ಒಂದು ಮೇಜರ್ ಡ್ರಾಬ್ಯಾಕ್ ಅಂತ ಅನ್ಸಲ್ವಾ ಸರ್? ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುದರ್ಶನ್ ಬಲ್ಲಾಳ್ ಅವರು ಇದಕ್ಕೆ ಆನ್ಸರ್ ಮಾಡಿದ್ರು. ಈ ಏರ್ಪೋರ್ಟಲ್ಲಿ ನೀವು ಯಾವ್ದು ಆಫ್ರಿಕನ್ ವೈರಸ್ ಅಂತ ಹೇಳಿ ಶಿವಮೊಗ್ಗಕ್ಕೆ ಹೋದ್ರಲ್ಲ, ಹಲೋ ಹೇಳಿ ಸರ್, ಕೇಳಿಸ್ತದೆ, ಮಾತಾಡಿ ಪ್ಲೀಸ್. ಅವರು ಏನಾಗಿದೆ, ಒಂದು ನಿಯಮ ಇದೆ ನೋಡಿ, RT-PCR ಟೆಸ್ಟ್ ಒಂದ್ಸಲ ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ರಿಪೋರ್ಟ್ ಬರೋವರೆಗೂ ಅವ್ರನ್ನ ಹೊರಗೆ ಕಳ್ಸಂಗಿಲ್ಲ. ಹೌದು, ಫರ್ಗೆಟ್ ಅಬೌಟ್ ಇನ್ ಏರ್ಪೋರ್ಟ್. ಈವನ್ ಹಾಸ್ಪಿಟಲ್ಗಳೆಲ್ಲ ನಮ್ಮಲ್ಲಿ ಮಾಡ್ತಾ ಇದ್ದೀವಿ ನಾವು 15 ಲಕ್ಷಕ್ಕೂ ಮೀರಿ ಆಯ್ತು, 15 ಲಕ್ಷ ಸ್ಯಾಂಪಲ್ಸ್ ನಾವು ಹ್ಯಾಂಡಲ್ ಮಾಡಿದ್ದೀವಿ ಕಿದ್ವಾಯಲ್ಲಿ. ಆದರೆ RT-PCR ಟೆಸ್ಟ್ ಒಂದ್ಸಲ ಕೊಟ್ಟ ಮೇಲೆ ರಿಪೋರ್ಟ್ ಬರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡಲ್ಲ, ಇನ್ವೆಸ್ಟಿಗೇಷನ್ ಮಾಡಲ್ಲ. 24 ಅವರ್ಸ್ ವೆಯ್ಟ್ ಮಾಡಬೇಕು ಅವರು. ನೆಕ್ಸ್ಟ್ ಡೇನೇ ಕೊಡ್ತೀವಿ ರಿಪೋರ್ಟು. ರಿಪೋರ್ಟ್ ಬಂದ ಕೂಡಲೇ ಅವ್ರನ್ನ ನೆಗೆಟಿವ್ ಇದ್ದರೆ ಒಳಗೆ ಬಿಟ್ಕೋತೀವಿ, ಪಾಸಿಟಿವ್ ಇದ್ದರೆ ಅವ್ರನ್ನ ಕ್ವಾರಂಟೈನ್ ಸೆಂಟರ್ ಕಳಿಸ್ತೀವಿ. ಹೀಗೆ ಏರ್ಪೋರ್ಟಲ್ಲಿ ಅವ್ರನ್ನ ಯಾವ ಕಾರಣಕ್ಕೆ ಬಿಟ್ಟರು ನನಗೆ ಗೊತ್ತಿಲ್ಲ. ನೀವು ಹೇಳಿದ್ರಲ್ಲ ಈಗ ಕೇರಳದಲ್ಲಿ ಈ ಥರ ಅಂತ, ಈ ಥರ ಇಲ್ಲಿ ಎಲ್ಲೋ ಒಂದು ಬೆರಳು ಸಂದಿಯಲ್ಲಿ ಏನೋ ಬಿಟ್ಟಿದ್ದಾರೆ ಅವ್ರನ್ನ. ಅಂದರೆ ಈ ಎಲ್ಲೋ ಒಂದು ಕಡೆ ಶಿಫಾರಸಿಗೆ ಒಳಗಾಗಿ ಅಥವಾ ಇನ್ನೇನೋ ಒಂದು ಇದಕ್ಕೆ ಒಳಗಾಗಿ ಬಿಟ್ಟಿದ್ದಾರೆ, ಅದು ತಪ್ಪು. ಅದನ್ನು ನಾನು ಒಪ್ಪಲ್ಲ. RT-PCR ಕೊಟ್ಟ ಮೇಲೆ ರಿಪೋರ್ಟ್ ಬರೋವರೆಗೂ ಯಾವುದೇ ಕಾರಣಕ್ಕೂ ಅವ್ರನ್ನ ಹೊರಗೆ ಕಳ್ಸಂಗಿಲ್ಲ. ಹೌದು. ಇನ್ಫ್ಯಾಕ್ಟ್ ನೋಡಿ, ಈಗ ನನ್ನ ಸ್ನೇಹಿತರು ಮೊನ್ನೆ UK ಇಂದ ಒಬ್ಬರು ಬಂದರು, ಅವ್ರಿಗೂ ಕ್ವಾರಂಟೈನ್ ಮಾಡಿದ್ರು, ಹೋಮ್ ಕ್ವಾರಂಟೈನ್ ಕಳಿಸಿದ್ರು. ಅಲ್ಲಿ RT-PCR ನೆಗೆಟಿವ್ ಬಂದಮೇಲೆ ಮನೆಯಲ್ಲಿದ್ದು, ಮನೆಯಲ್ಲಿ 1 ವಾರ ಆದಮೇಲೆ ಹೊರಗಡೆ ಕಳ್ಸೋದು ಅವ್ರನ್ನ. ನೆಗೆಟಿವ್ ಇದ್ದವ್ರಿಗೆ. ಪಾಸಿಟಿವ್ ಇದ್ದವ್ರು ಬಿಡಿ, ಪಾಸಿಟಿವ್ ಇದ್ದವ್ರಿಗೆ ಕ್ವಾರಂಟೈನ್ ಸೆಂಟರ್ ಕೊಡ್ತಾರೆ. ಹಾಗೆ ಇಲ್ಲಿ ಎಲ್ಲೋ ಒಂದು ಕಡೆ ಕುಂದುಕೊರತೆ ಅಥವಾ ಶಿಫಾರಸಿಗೆ ಈಲ್ಡಾದರೂ ಬೇರೆ ಇನ್ನೇನಕ್ಕೆ ಈಲ್ಡಾದರೂ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಕಳಿಸಿರೋ ತಪ್ಪದು ಒಂದು. ಎರಡನೇದು ಏನಾಗಿದೆ, ತಾವು ಹೇಳಿದಲ್ಲ ಬಾರ್ಡರ್ಗಳಂತ, ಈ ಬಾರ್ಡರ್ಗಳು ಏನಾಗಿದೆ, ಕೇರಳ ಬಾರ್ಡರ್ ಇರ್ಬೋದು, ಮಹಾರಾಷ್ಟ್ರ ಬಾರ್ಡರ್ ಇರ್ಬೋದು, ಅಥವಾ ನಮಗೆ ಇನ್ನೂ ತಮಿಳ್ನಾಡಿದೆ, ಆಂಧ್ರ ಬಾರ್ಡರ್ಗಳೆಲ್ಲ ಇದ್ದಾವೆ. ಇಲ್ಲೆಲ್ಲ ನಾವು ಪ್ರತಿ ಸಲ ಎಲ್ಲದಕ್ಕೂ ನಾವು ಕಡಿವಾಣ ಆಗ್ತಾ ಹೋದರೆ ನಮ್ಮದು ಈ ಲಾಕ್ಡೌನ್ ಥರನೇ ಆಗ್ಬಿಡ್ತದೆ. ನಮ್ಮ ಟ್ರೇಡ್ ಇರ್ಬೋದು, ನಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಎಲ್ಲ ಒಂದಕ್ಕೊಂದು ಸುಮಾರು ಹೊಡೆತ ಬೀಳುತ್ತೆ. ಹಾಗೆ ಇದಕ್ಕೆ ಸರ್ಕಾರ ಒಂದು ಬ್ಯಾಲೆನ್ಸ್ ಮಾಡಿ ಅಲ್ಲಿಂದ ಒಂದು RT-PCR ರಿಪೋರ್ಟ್ ತೊಗೊಂಡು ಟೆಸ್ಟ್ ಮಾಡಿ ನೆಗೆಟಿವ್ ಇರೋರ್ನ ಈ ಕಡೆ ಬಿಡ್ಬೋದು, ಏನು ತೊಂದರೆ ಇಲ್ಲ. ಎರಡನೇದೇನಾಗಿದೆ ಅಂದರೆ, ಈಗ ಸ್ಕೂಲುಗಳು ಸ್ಟಾರ್ಟ್ ಆಗ್ತದೆ. ಈಗ ಇನ್ನೇನು ಶುರು ಮಾಡಬೇಕು ಎಲ್ಲ ಅಂದಾಗ ಈ ಸಿನಿಮಾ ಹಾಲ್ ಥರನೇ ಸ್ಕೂಲು ಕಾಲೇಜಿಗೆ ಶುರುವಾಗ್ತದೆ. ನಮ್ಮ ದೇಶದ ಭವಿಷ್ಯ ಮಕ್ಕಳು. ಈ ಮಕ್ಕಳ ಬಗ್ಗೆ ನಾವು ಭಾಳ ಚಿಂತೆ ಮಾಡಬೇಕು. ಮತ್ತು ವಯಸ್ಸಾದವ್ರ ಬಗ್ಗೆ, ವಯಸ್ಸಾದವ್ರಿಗೇನೋ ಹೇಳಿದ್ದೀವಿ ನಾವು, ಎಲ್ಲರಿಗೂ ಕಡಿವಾಣ ಹಾಕಿ 60 ವರ್ಷ ಮೇಲ್ಪಟ್ಟವರು ಹೊರಗೆ ಬರಬೇಡಿ ಅಂತ ಹೇಳಿದ್ದೀವಿ. ಅವರು ಜವಾಬ್ದಾರಿ ತಗೊಳ್ತಾರೆ. ಆದರೆ ಮಕ್ಕಳ ಬಗ್ಗೆ ಮುಂದೆ ಸ್ಕೂಲ್ ಓಪನ್ ಮಾಡಬೇಕಾದ್ರೆ ಇದನ್ನು ಸಮಂಜಸವಾಗಿ ಯೋಚನೆ ಮಾಡಿ ಸರ್ಕಾರ ಇದನ್ನ ಬಗ್ಗೆ ಎಲ್ಲ ಪಕ್ಷಗಳನ್ನೂ ಕರೆದು ಒಂದು ಒಳ್ಳೆ ತೀರ್ಮಾನ ತಗೊಳ್ಬೇಕು. ಯಾಕಂದರೆ ಈ ಮತ್ತೇನಾದರೂ ಮಕ್ಕಳಲ್ಲಿ ಸ್ಪ್ರೆಡ್ ಆಗಿಬಿಟ್ರೆ ಈ ವೈರಲ್ ಸ್ಟಾರ್ಮ್ ಅಂತ ಹೇಳ್ತೀವಿ, ಕೋವಿಡ್ ಸ್ಟಾರ್ಮ್. ಈ UK ಆಯ್ತದು. UK ಏನಾಯ್ತು ಅಂದರೆ, ದೊಡ್ಡವ್ರಿಗೆ ವಯಸ್ಸಾದವ್ರಿಗೆಲ್ಲ ಏನು ಮಾಡಿದ್ರು, ಕ್ವಾರಂಟೈನ್ ಮಾಡಿದ್ರು. ಅಲ್ಲಿ ಭಾಳ ವಯಸ್ಸಾದವ್ರು ಇದ್ದಾರೆ. ನಮ್ಮ ದೇಶದಲ್ಲಿ ಯಂಗ್ಸ್ಟರ್ ಪಾಪ್ಯುಲೇಷನ್ ಜಾಸ್ತಿ ಇರೋದು. ಈ ಯಂಗ್ಸ್ಟರ್ಸ್ನೆಲ್ಲ ರೋಡ್ ಬಿಟ್ಟು ಕೂಡಲೇ ಏನು ಮಾಡಿದ್ರು, ಎಲ್ಲರೂ ಪಾರ್ಟಿಗಳು ಮಾಡೋಕ್ಕೆ ಶುರು ಮಾಡಿದ್ರು, ಎಲ್ಲ ಓಡಾಡೋಕ್ಕೆ ಶುರು ಮಾಡಿದ್ರು. ಸುಮಾರು ಜನಕ್ಕೆ ಅನಾಹುತ ಆಯಿತು UKಯಲ್ಲಿ. ಇದು ನಾನು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನನ್ನ ಸ್ನೇಹಿತ ಅನಸ್ತಟಿಸಲ್ಲಿ ಅವ್ರು ಹೇಳಿದ್ನ ಹೇಳ್ತಾರದು ತಮಗೆ. ಸೊ ಅದು ಆಗಬಾರ್ದು ಇಲ್ಲಿಗ. ಸೊ ಯಾವುದೇ ಕಾರಣಕ್ಕೂ ಇದು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ಕೊಬೇಕು ನಾವೀಗ. ಹೌದು. ಸೊ ಅದರ ಅರ್ಥ ಏನು ಹೇಳ್ತಾ ಇದ್ದಾರೆ ಸರ್? ಈಗಾಗಲೇ 6th ಆನ್ವರ್ಡ್ಸ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿದೆ. 6ನೇ ಕ್ಲಾಸಿಂದ ಮುಂದಕ್ಕೆಲ್ಲ ತರಗತಿಗಳು ಆರಂಭ ಆಗಿದೆ. ಮಾಡಬಾರ್ದಾಗಿತ್ತು ಅಂತನಾ ಅಥವಾ ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಅಂತನಾ ಡಾಕ್ಟರ್ ರಾಮಚಂದ್ರ ಅವರ ಅಭಿಪ್ರಾಯ? ಇಲ್ಲ, ಇದು ಏನಾಗಿದೆ, ನಾನು ತಪ್ಪು ಅಂತ ಹೇಳಲ್ಲ. ಯಾಕಂದರೆ ಡೆಫಿನೆಟ್ಲಿ ಕಮ್ಮಿ ಆಗಿತ್ತು, ಒಂದು ನಿರ್ಧಾರ ತಗೊಂಡು ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ನೋಡಿ, ನಮ್ಮ ವಯಸ್ಸಾದ ಬೆಳೆದು ನಿಂತಿರೋ ಜನಗಳೇ ಮಾಸ್ಕ್ ಹಾಕಲ್ಲ, ಅಂತರ ಮೇಂಟೈನ್ ಮಾಡಲ್ಲ. ಹೌ ಡು ಎಕ್ಸ್ಪೆಕ್ಟ್ ಫ್ರಮ್ ದಿ ಚಿಲ್ಡ್ರನ್? ಈ ಮಕ್ಕಳಲ್ಲಿ ನೀವು ಮಾಸ್ಕ್ ಹಾಕೊಳ್ಳೇಬೇಕು, ಅಂತರ ಮೇಂಟೈನ್ ಮಾಡಿದ್ರೆ ಅವ್ರು ಕೇಳ್ತಾರಾ? ಕೇಳಲ್ಲ. ಅವ್ರು ಅಕಸ್ಮಾತ್ ಒಬ್ಬರಿಂದ ಒಬ್ಬರು ಸ್ಪ್ರೆಡ್ ಆಗಿ ಬಂದರೆ ಮನೇಲಿ ವಯಸ್ಸಾದವ್ರು ಇರ್ತಾರೆ. ಈ 30ನಲ್ಲಿರೋ ವಯಸ್ಸಾಗಿರೋರಿಗೆ ಈ ಕೋವಿಡ್ ತಗಲಿದ್ರೆ ಅವ್ರು ಹೊರಗೆ ಬರಲ್ಲ. ಹೌದು. ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ಏನಾದರೂ ಮಾಡಿ ಇವರು ಸಾರಿ ಸರ್, ಇಂಟರಪ್ಟ್ ಮಾಡಿದೆ ಡಾಕ್ಟರ್ ರಾಮಚಂದ್ರ ಅವರು, ದಯವಿಟ್ಟು ಕ್ಷಮಿಸಿ. ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ಬಿಡ್ತೀನಿ.
ಈಗ ಸರ್ಕಾರ ನಿನ್ನೆ ಮಧ್ಯರಾತ್ರಿಯಿಂದ ಒಂದು ಆದೇಶವನ್ನು ಹೊರಡಿಸಿದೆ. ಏನಂತಂದರೆ ತಡರಾತ್ರಿ ಪಾರ್ಟಿಗಳಿಗೆ ಬ್ಯಾನ್ ಮಾಡಿದ್ದಾರೆ ನಿನ್ನೆ ಮಧ್ಯರಾತ್ರಿಯಿಂದ. ಜೊತೆಗೆ ಮದುವೆ ಸಭೆ ಸಮಾರಂಭಗಳಲ್ಲಿ ಹೆಚ್ಚು ಜನ ಸೇರೋ ಹಾಗಿಲ್ಲ. ಹೋಟೆಲ್ ಮದುವೆ ಹಾಲ್ಗಳಿಗೆ ಆರೋಗ್ಯ ಇಲಾಖೆ ನೋಟಿಸ್ ಕೊಟ್ಟಿದೆ. ಮದುವೆನಲ್ಲಿ ಎಷ್ಟು ಜನ ಪಾಲ್ಗೊಳ್ಬೇಕು ಏನು ಎತ್ತ ಅಂತಂದ್ಬಿಟ್ಟು. ಈ ಆದೇಶಗಳು ಓಕೆ ಫೈನ್, ನನ್ನ ಪ್ರಕಾರ ಆದೇಶಗಳೆಲ್ಲ ಫೈನ್. ಆದರೆ ಇದರ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಆರೋಪ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಈಗ ಆದೇಶಗಳು ಕರೆಕ್ಟ್ ಆಗಿಯೇ ಕೊಟ್ಟಿದ್ದಾರೆ, ಆದರೆ ಪ್ರೂಫ್ ಆಫ್ ದ ಪುಡ್ಡಿಂಗ್ ಇಸ್ ಇಂಪ್ಲಿಮೆಂಟೇಷನ್. ಇಂಪ್ಲಿಮೆಂಟೇಷನ್ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕು. ಅಫ್ಕೋರ್ಸ್ ಎಲ್ಲದನ್ನು ಗವರ್ಮೆಂಟ್ ಅವ್ರಿಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ಬಹುದು, ಯಾಕಂದ್ರೆ ಅಷ್ಟು ಅವ್ರ ಹತ್ರ ಇದು ಪರ್ಸನಲ್ ವೇರ್ ವಿತ್ ಆಲ್ ಇಲ್ಲದೆ ಇರಬಹುದು, ಎಲ್ಲದನ್ನು ಅವ್ರನ್ನ ದಿನ ನೋಡ್ಕೊಂಡು ಇದು ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಆದ್ರೆ ರ್ಯಾಂಡಮ್ ಚೆಕ್ಸ್ ಮತ್ತೆ ಸ್ಟ್ರಿಕ್ಟ್ ಆಕ್ಷನ್ ಅಗೇನ್ಸ್ಟ್ ಪೀಪಲ್ ಹೂ ಬ್ರೇಕ್ ದ ಲಾ ಐ ಥಿಂಕ್ ವಿಲ್ ಬಿ ಎ ಡಿಟರೆಂಟ್. ಈಗ ನೀವು ಹೇಳಿದ್ರ ಕೇರಳದಿಂದ ಬರುವವರು ಕೆಲವು ಫಾಲ್ಸ್ ಸರ್ಟಿಫಿಕೇಟ್ ತಗೊಂಡ್ಬಂದಿದ್ದಾರೆ ಅಂತವರನ್ನು ಖಂಡಿತವಾಗಿ ಶಿಕ್ಷಿಸಬೇಕು. ಈಗ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆಯಲ್ಲೂ ತುಂಬಾ ಈ ಕರಪ್ಷನ್ ಇಂದಾಗಿ ಜನರು ಏನ್ ಸರ್ಟಿಫಿಕೇಟ್ ಕೇಳಿದ್ರು ತಕೊಂಡ್ ಬಂದ್ ಕೊಡ್ತಾರೆ. ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಆಧಾರ್ ಇರ್ಬೋದು, ಯಾವ ಸರ್ಟಿಫಿಕೇಟ್ ಕೇಳಿದ್ರು ಜನರು ಅದನ್ನು ತರಿಸಿ ಕೊಡ್ತಾರೆ. ಬೇಕಾದ್ರೆ ಡೆತ್ ಸರ್ಟಿಫಿಕೇಟ್ ಅನ್ನು ಕೊಡಿಸ್ತಾರೆ. ಸೊ ಅಂತ ಇದ್ರಲ್ಲಿ ಯಾರು ಇದನ್ನು ಲಾ ಬ್ರೇಕ್ ಮಾಡ್ತಾರೆ ಅವರಿಗೆ ಬಹಳ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಬೇಕು. ಆದ್ರೆ ಎವ್ರಿ ಇಂಡಿವಿಜುವಲ್ ಅನ್ನು ಮಾನಿಟರ್ ಮಾಡೋದು ಡೆಮಾಕ್ರಸಿಲಿ ಬಹಳ ಕಷ್ಟ. ಅದು ಖಾಲಿ ಅಥಾರಿಟೇರಿಯನ್ ಸ್ಟೇಟ್ಸ್ ಅಲ್ಲಿ ಆಗ್ಬಹುದು. ಹಾಗಾಗಿ ಜನರು ಮತ್ತೆ ಸರ್ಕಾರ ಸೇರಿದ್ರೆ ಮಾತ್ರನೇ ಯಾವ ಪ್ರೋಗ್ರಾಮ್ ಸಕ್ಸಸ್ ಆಗೋದು. ಅದು ಇಲ್ಲ ಅಂದ್ರೆ ನಾವು ಗವರ್ಮೆಂಟ್ ನವರು ಎಷ್ಟು ಕಷ್ಟಪಟ್ಟರು ಈ ಕೋವಿಡ್ ಅನ್ನು ನಾವು ಪ್ರಿವೆಂಟ್ ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗೋದಿಲ್ಲ. ಓಕೆ ಡಾಕ್ಟರ್ ರಾಮಚಂದ್ರ, ನನಗೊಂದು ಕುತೂಹಲದ ಪ್ರಶ್ನೆ ಇದೆ. ಏನಂದ್ರೆ ಇನ್ಫ್ಯಾಕ್ಟ್ ವಿಂಟರ್ನಲ್ಲಿ ಸೋಂಕು ಜಾಸ್ತಿ ಆಗುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳಿದರು. ವಿಂಟರ್ ಅಂತ ತಕ್ಷಣ ಸಾಮಾನ್ಯವಾಗಿ ನೆಗಡಿ, ತಲೆನೋವು, ಜ್ವರ, ಶೀತ ಇವೆಲ್ಲ ಜಾಸ್ತಿ ಆಗುತ್ತೆ. ಆ ಟೈಮ್ನಲ್ಲಿ ನಮಗೆ ಸೆಕೆಂಡ್ ವೇವ್ ಬರ್ಬೋದು ಅಂತ ಇದ್ರು. ಇನ್ಫ್ಯಾಕ್ಟ್ ವಿಂಟರ್ನಲ್ಲಿ ನಾವು ತುಂಬ ಸೇಫ್ ಝೋನಲ್ಲಿ ಇದ್ವಿ. ಸಮ್ಮರ್ ಶುರುವಾಗಿದೆ ಇವಾಗ, ಈಗ ನಂಬರ್ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಏನು ಕಾರಣ ಸರ್ ಆ್ಯಕ್ಚುಲಿ? ನಿಜ ಹೇಳ್ಬೇಕಂದ್ರೆ ವಿಂಟರಲ್ಲಿ ಏನು ಕಮ್ಮಿ ಆಗಿರಲಿಲ್ಲ, ಆದರೆ ಯಾರು ಟೆಸ್ಟ್ ಮಾಡ್ತಾ ಇರಲಿಲ್ಲ ಅಷ್ಟೇ ಜನ. ಓಕೆ, ಕಾಮನ್ ಕೋಲ್ಡು, ಈ ನೆಗಡಿ, ಕೆಮ್ಮು ಬರುವಂಥದ್ದು, ಅಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸು ಈ ವಿಂಟರಲ್ಲಿ ಸುಮಾರು ಸರ್ವೇ ಸಾಮಾನ್ಯ ನಮ್ಮ ದೇಶದಲ್ಲಂತೂ ಜಾಸ್ತಿ ಇದ್ದೇ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಯಾರು ಟೆಸ್ಟೇ ಮಾಡಲಿಲ್ಲ. ಎಲ್ಲಿ ಯಾರಿಗೆ ಅವಶ್ಯಕತೆ ಅಂದರೆ ಎಲ್ಲಿ ಇನ್ಸಿಸ್ಟ್ ಮಾಡ್ತಾರೆ, ಎಲ್ಲಿ ಕಂಪಲ್ಷನ್ ಇದೆ ಅಂಥವ್ರು ಮಾತ್ರ ಟೆಸ್ಟ್ ಮಾಡಿದ್ರೆ ಹೊರತು ಬೇರೆಯವ್ರು ಟೆಸ್ಟ್ ಮಾಡಲೇ ಇಲ್ಲ. ಹಾಗಾಗಿ ನಮ್ಮ ನಂಬರ್ ಏನು ನೋಡ್ತಾ ಇದ್ದೀವಿ, ದಟ್ ನಂಬರ್ ಇಸ್ ನಾಟ್ ಕರೆಕ್ಟ್. ನಿಜವಾಗ್ಲೂ ಅಫೆಕ್ಟ್ ಆದವ್ರು ಸುಮಾರು ಜನ ಟೆಸ್ಟೇ ಮಾಡಲಿಲ್ಲ. ಎರಡನೇದು ಇನ್ನೊಂದೇನಂದ್ರೆ, ಈ ಸಮ್ಮರ್ ಬಂದ ತಕ್ಷಣ ನಮ್ಮಲ್ಲಿ ಏನು ಅಂಥ ಟೆಂಪರೇಚರ್ ಇರಲ್ಲ. ಅಟ್ ದ ಮೋಸ್ಟ್ ಏನೋ 38 ಡಿಗ್ರಿ 39 ಡಿಗ್ರಿ ತನಕ ಬರ್ಬೋದು. ಬಟ್ ಹಾಗಾಗಿ ಇಲ್ಲಿ ಈಗ ಸಮ್ಮರಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳೋದು ಕಷ್ಟ ನಮ್ಮಲ್ಲಿ. ಅಂದರೆ ಇಟ್ಸ್ ನಾಟ್ ತುಂಬ 45 ಡಿಗ್ರೀಸ್ ಥರ ಗುಲ್ಬರ್ಗ, ಬೀದರ್ ಥರ, ಐ ಮೀನ್ ಹೈದರಾಬಾದ್ ಥರ ಇರ್ತದೆ ಅಂತಿಲ್ಲ. ಟೆಂಪರೇಚರ್ ಇಸ್ ಓನ್ಲಿ ಒನ್ ಫ್ಯಾಕ್ಟರ್ ಇಲ್ಲಿ. ಆದರೆ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ದೇಶದಲ್ಲಿ 130 ಕೋಟಿಗೂ ಹೆಚ್ಚು ಮೀರಿರೋ ಜನ ಇರೋ ಕಡೆ ನಮ್ಮದು ಜನಸಂದಣಿ ಜಾಸ್ತಿ. ಸ್ಟ್ರಿಕ್ಟಾಗಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಲ್ಲ ಅಂದರೆ, ನಾವು ಸರ್ಕಾರದ ಮೇಲೆ ಹೊರೆ ಹಾಕ್ಬಿಟ್ಟು ನಾವು ಜವಾಬ್ದಾರಿ ತೊಗೊಳ್ಳಿಲ್ಲ ಅಂದರೆ ಮುಂದೆ ಅನಾಹುತ ಕಾದಿದೆ. ದಯವಿಟ್ಟು ಜನಗಳು ಅಂತರ ಮೇಂಟೈನ್ ಮಾಡಲೇಬೇಕು, ಮಾಸ್ಕ್ ಧರಿಸಲೇಬೇಕು. ಈ ಸಮಾರಂಭ ಸಭೆ ಸಮಾರಂಭಗಳನ್ನ ಅವಾಯ್ಡ್ ಮಾಡಬೇಕು ಮೊದಲು. ಸುದರ್ಶನ್ ಬಲ್ಲಾಳ್ ಅವರು, ಈಗ ಡಾಕ್ಟರ್ ರಾಮಚಂದ್ರ ಅವ್ರು ಹೇಳಿದ ಪ್ರಕಾರ ವಿಂಟರ್ನಲ್ಲೂ ಕೇಸಸ್ ಇತ್ತು, ವಿಂಟರ್ನಲ್ಲೂ ಪಾಸಿಟಿವ್ ಕೇಸಸ್ ಇತ್ತು, ಟೆಸ್ಟ್ ಆಗಿಲ್ಲ. ಓಕೆ, ಅವಾಗ ಪಾಸಿಟಿವ್ ಕೇಸಸ್ ಇತ್ತು ಅಂತಲೇ ಅನ್ಕೊಳ್ಳೋದಾದ್ರೆ ಅವರು ಎಸಿಂಪ್ಟಮ್ಯಾಟಿಕ್ ಆಗಿರ್ತಾರೆ ಅಥವಾ ಸಿಂಪ್ಟಮ್ಯಾಟಿಕ್ ಆಗಿರ್ತಾರೆ, ಕಾಮನ್ ಕೋಲ್ಡ್ ಅನ್ಕೊಂಡಿರ್ತಾರೆ, ಒಂದು 15 ದಿನ ಆದಮೇಲೆ ರಿಕವರಿ ಆಗಿರ್ತಾರೆ. ಅಂದರೆ ಅವರೆಲ್ಲ ಹುಷಾರಾಗಿದ್ದಾರೆ, ಯಾಕೆ ಟೆನ್ಷನ್ ಅಂತ ಕೇಳ್ತಾರೆ ಜನ. ನಮಗೆ ಬಂದಿರ್ಬೋದಪ್ಪ, ಬಂದು ಹೋಗಿದೆ, ಯಾಕೆ ಟೆನ್ಷನ್ ಮಾಡ್ಕೋಬೇಕು, ಯಾಕೆ ಇಷ್ಟೊಂದು ಆತರ ಪಟ್ಕೋಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ತಾವೇನು ಹೇಳ್ತೀರಾ ಸರ್? ಈಗ ನನ್ನದು 2 ವಿಚಾರ ಇದೆ ಈ ಟೆಂಪರೇಚರ್ ಬಗ್ಗೆ. ಒಂದು, ನಾವು ಅಮೆರಿಕ, ಯುರೋಪ್, ನಾರ್ದರ್ನ್ ಯುರೋಪ್ ತರ ನಮ್ದು ಎಕ್ಸ್ಟ್ರೀಮ್ ವೆದರ್ ಇಲ್ಲ. ವಿಂಟರ್ ಅಲ್ಲಿ ಸಿಕ್ಕಾಪಟ್ಟೆ ಐಸು, ಸ್ನೋ, ಸಮ್ಮರ್ ಅಲ್ಲಿ ಸಿಕ್ಕಾಪಟ್ಟೆ ಬೇಸಿಗೆ, ಆ ತರ ನಮ್ಮ ಇದರಲ್ಲಿ ಬಹಳ ಕಡಿಮೆ. ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ಕೋಲ್ಡ್ ಇರ್ಬೋದು. ಈಗ ನೀವು ಮಹಾರಾಷ್ಟ್ರ, ಕೇರಳ ಮತ್ತೆ ಬೇರೆ ಸ್ಟೇಟ್ಸ್ ಎಲ್ಲ ನೋಡಿದ್ರೆ ಸಮ್ಮರಿಗೂ ವಿಂಟರ್ಗೆ ಅಷ್ಟೇನು ಡಿಫ್ರೆನ್ಸ್ ಇಲ್ಲ. ಇದು ಇವನ್ ನಮ್ದು ಸೀರಿಯಸ್ ವಿಂಟರ್ ಅಲ್ಲಿ ಕ್ಲೈಮೇಟ್ ವಿಲ್ ಬಿ ಟೆಂಪರೇಟ್ ಕ್ಲೈಮೇಟ್. ಹಾಗಾಗಿ ವಿಂಟರ್ ಅಂದ್ರೆ ನಾವು ಆ ತರ ವಿಂಟರ್ ಇರೋದಿಲ್ಲ. ಹೆಚ್ಚಾದ ಕಡೆಯಲ್ಲಿ ಸಮ್ಮರ್ ಅಂದ್ರೆ ವಿಪರೀತ ಸೆಕೆಂಡ್ ಇರೋದಿಲ್ಲ. ಹಾಗಾಗಿ ನಾವು ವೆದರ್ ಅನ್ನು ಹೆಚ್ಚು ಕೊರೋನಾಕ್ಕೆ ಇದು ಕನೆಕ್ಟ್ ಮಾಡಬಾರ್ದು. ಯಾಕಂದ್ರೆ ವಿಂಟರ್ ಅಲ್ಲಿ ಜಾಸ್ತಿ ಆಗುತ್ತೆ, ಸಮ್ಮರ್ ಅಲ್ಲಿ ಹೋಗುತ್ತೆ ಅಂತ ಆ ತರ ಏನು ಆಗಿಲ್ಲ, ಆಗುವುದೂ ಇಲ್ಲ. ಆದ್ರೆ ಇವಾಗ ನೀವು ಕೇಳಿದ್ರ ಇದು ಜನರಿಗೆ ಈ
ವಿಂಟರಲ್ಲಿ ಕೆಮ್ಮು ನೆಗಡಿ ಎಲ್ಲ ಬಂದಿತ್ತು, ಹುಷಾರಾಗಿ ಹೋದ್ರು, ಯಾಕೆ ಅವ್ರು ವರಿ ಮಾಡಬೇಕು ಅಂತ. ಹೌದು. ಇವಾಗ ನೀವು ಡಾಕ್ಟರ್ ರಾಮಚಂದ್ರ ಅವರು ಇದನ್ನು ಚೆನ್ನಾಗಿಯೇ ಹೇಳಿದ್ರು. ಇಂಗ್ಲೆಂಡ್ ಅಲ್ಲಿ ಪ್ರಾಬ್ಲಮ್ ಬಂದಿರೋದು ಈಗ ಸಣ್ಣ ವಯಸ್ಸಿನವರಿಗೆ ಕಾಯಿಲೆ ಬಂದು ಅವರೆಲ್ಲ ಹುಷಾರಾದ್ರು, ಹೌದು. ಅವ್ರಿಗೇನು ಪ್ರಾಬ್ಲಮ್ ಆಗ್ಲಿಲ್ಲ. ಹಾಗೆ ಪ್ರಾಬ್ಲಮ್ ಆಗಿರೋದು ಎಲ್ಡರ್ಲಿ ಪೀಪಲ್ಗೆ. ಅವ್ರ ಮನೆಗೆ ಹೋಗಿ ಅವರ ಎಲ್ಡರ್ಸ್ಗೆ ಕೊಟ್ರು, ಪೇರೆಂಟ್ಸ್ಗೆ ಕೊಟ್ರು. ಹಾಗಾಗಿ ಇಟ್ ಬಿಕೇಮ್ ಡೆವಸ್ಟೇಷನ್. ಅಲ್ಲಿ ICU ಫುಲ್ ಆಯ್ತು, ಅದು ಅವ್ರನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಖಾಲಿ ನೀವು ನಿಮ್ಮನ್ನೇ ಯೋಚಿಸ್ಕೊಂಡ್ರೆ ನಿಮಗೆ ಹುಷಾರಾಗಿ ಮನೆಗೆ ಹೋಗ್ಬೋದು. ಆದ್ರೆ ನೀವು ಎಷ್ಟು ಜನರಿಗೆ ಹರಡ್ತೀರಾ, ಅದರಲ್ಲಿ ಎಷ್ಟು ಜನರು ಬಹಳ ವಲ್ನರೇಬಲ್ ಪಾಪ್ಯುಲೇಷನ್ ಇದ್ದಾರಾ, ಅವರಿಗೆ ಸೀರಿಯಸ್ ಕಾಯಿಲೆ ಬರುತ್ತಾ, ದಟ್ ಈಸ್ ವಾಟ್ ವಿ ಹ್ಯಾವ್ ಟು ವರಿ. ಅಂಡ್ ದಟ್ ಈಸ್ ಎ ಸೀರಿಯಸ್ ಪ್ರಾಬ್ಲಮ್. ಈಗ ಯಾರಿಗಾದ್ರೂ ಕ್ಯಾನ್ಸರು, ಕಿಡ್ನಿ, ಹಾರ್ಟ್ ಪ್ರಾಬ್ಲಮ್, ಲಂಗ್ ಪ್ರಾಬ್ಲಮ್ ಅಥವಾ ಎಲ್ಡರ್ಲಿ ಫ್ಯಾಮಿಲಿ ಅವ್ರು ನೀವು ಅವರಿಗೆ ಹರಡಿದ್ರೆ ಡಿಸೀಸು, ಅವರಿಗೆ ಅಷ್ಟು ಸುಲಭವಾಗಿ ಅದು ಹೋಗೋದಿಲ್ಲ. ಸೀರಿಯಸ್ ಆಗಿ ಕೆಲವರು ಅದರಲ್ಲಿ ಮೃತಪಟ್ಟಿರುವುದೂ ಇದೆ. ಹಾಗಾಗಿ ನಾವು ಸೊಸೈಟಿಯ ಇಂಟ್ರೆಸ್ಟ್ ಅನ್ನು ಗ್ಯಾರಂಟಿ ಮಾಡಬೇಕು, ಖಾಲಿ ನಮ್ಮ ಸೆಲ್ಫ್ ಇಂಟ್ರೆಸ್ಟ್ ಮಾತ್ರ ಅಲ್ಲ. ಡಾಕ್ಟರ್, ವ್ಯಾಕ್ಸಿನೇಷನ್ ಶುರುವಾಗಿರೋದು ಇಲ್ಲಿ ತನಕ ನಾವು ನಿರೀಕ್ಷಿತ ಮಟ್ಟವನ್ನು ರೀಚ್ ಮಾಡೋದಕ್ಕಾಗಿಲ್ಲ, ಹಾಗಾಗಿ ಕೂಡ ಅದು ಒಂದು ಕಾರಣ ಸೋಂಕು ಜಾಸ್ತಿ ಆಗೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ತಾವು ಒಪ್ತೀರಾ ಡಾಕ್ಟರ್ ರಾಮಚಂದ್ರ ಅವರೇ? ನಿಜ, ಬಿಗಿನಿಂಗಲ್ಲಿ ಬಂದಾಗ ಏನಾಯಿತು, ವ್ಯಾಕ್ಸಿನ್ ಸುಮಾರು ಜನ ಎದುರ್ಕೊಂಡ್ರು. ಅದು ಅದರಲ್ಲಿ ಸುಮಾರು ಪೇಪರ್ಗಳಲ್ಲಿ ಏನೇನೋ ಇಲ್ಲಿದ್ದೆಲ್ಲ ಸುದ್ದಿ ಹಬ್ಬಿಸಿ, ಅಂದರೆ ಫಾರ್ ಎಕ್ಸಾಂಪಲ್ ಇನ್ಫರ್ಟಿಲಿಟಿ ಆಗುತ್ತೆ, ರಿಯಾಕ್ಷನ್ ಆಗುತ್ತೆ, ಜ್ವರ ಬರುತ್ತೆ ಅಂತ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಯಾವುದೂ ಬರುವಾಗಿಲ್ಲ, ಯಾವುದೂ ಇಲ್ಲ ಆ ಥರ. ಇಟ್ಸ್ ಅ ವೆರಿ ಸೇಫ್ ವ್ಯಾಕ್ಸಿನ್. ಇನ್ಫ್ಯಾಕ್ಟು ನಮ್ಮ ದೇಶದಲ್ಲಿ ಬಹುಶಃ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಒಳ್ಳೆ ಡಿಸಿಷನ್ ತೊಗೊಂಡಿದ್ದು, ಇದು ಇಡೀ ಪ್ರಪಂಚಕ್ಕೆ ಮಾದರಿ. ಇದು ನಮಗೆ ಎಲ್ಲ ಇಡೀ ವರ್ಲ್ಡ್ ಓವರ್ ಎಲ್ಲ ನಮ್ಮ ವ್ಯಾಕ್ಸಿನ್ ಕಾಯ್ತಾ ಇದ್ದಾರೆ ಬೇರೆಯವರು. ಅದರಲ್ಲಿ ನಮ್ಮ ಜನ ನೆಗ್ಲೆಕ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸಿಕ್ಕಿರೋ ಆಪರ್ಚುನಿಟಿ ನೀವು ಯೂಸ್ ಮಾಡ್ಕೊಬೇಕು. ಇದನ್ನು ಮಾಡಿಕೊಂಡು ಎಲ್ಲರೂ ಒಂದು ಕಡೆಯಿಂದ ತಗೊಳ್ತಾ ಹೋದರೆ ಡೆಫಿನೆಟ್ಲಿ ತೀವ್ರತೆ ಈಗಾಗಲೇ ಕಮ್ಮಿ ಆಗಿದೆ. ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು, ಬಿಗಿನಿಂಗಲ್ಲಿ ಏನು ಬಂತು ನಮ್ಮ ಕೋವಿಡ್ ಡಿಸೀಸು, ಅದರ ತೀವ್ರತೆ ತುಂಬಾ ಕಮ್ಮಿ ಆಗಿದೆ. ಈ ಸೋಕಾಲ್ಡ್ ICU ಅಡ್ಮಿಷನ್ಸು, ಆಕ್ಸಿಜನ್ ರಿಕ್ವೈರ್ಮೆಂಟು ಆಲ್ಮೋಸ್ಟ್ ಬಿಕಮಿಂಗ್ ಝೀರೋ, ಇಲ್ವೇ ಇಲ್ಲ. ಬಟ್ ಆದರೆ ತೀವ್ರತೆ ಕಮ್ಮಿ ಆಯಿತು ಅಂದ ತಕ್ಷಣ ಜನ ಆಗಲೇ ಎಲ್ಲ ಬೀದಿಗೆ ಬರೋಕ್ಕೆ ಶುರುವಾಗ್ಬಿಟ್ರು. ಹೌದೌದು. ನಮ್ಮಲ್ಲಿ 130 ಕೋಟಿಗೂ ಮೀರಿದ ಪಾಪ್ಯುಲೇಷನು, ಹಾಗಾಗಿ ಬಹುಶಃ ಹರ್ಡ್ ಇಮ್ಯುನಿಟಿ ಸ್ಟಾರ್ಟ್ ಆಗಿರಬೇಕು ಅನ್ಸುತ್ತೆ ಈಗಾಗಲೇ. ಒಂದು ಇದ್ರ ಜೊತೆಗೆ ವ್ಯಾಕ್ಸಿನ್ ತಗೊಳ್ತಾ ಹೋದರೆ ಇದು ತೀವ್ರತೆ ಇನ್ನೂ ಕಮ್ಮಿ ಆಗುತ್ತೆ. ಇದು ವೆರಿ ಸೇಫ್ ವ್ಯಾಕ್ಸಿನ್, ಎವ್ರಿಬಡಿ ಶುಡ್ ಅಕ್ಸೆಪ್ಟ್ ಇಟ್. ಖಂಡಿತ. ಡಾಕ್ಟರ್ ಸುದರ್ಶನ್ ಬಲ್ಲಾಳ್, ಆ್ಯಕ್ಚುಲಿ ವ್ಯಾಕ್ಸಿನೇಷನ್ ಯಾವಾಗ 60 ವರ್ಷ ಮೇಲ್ಪಟ್ಟ ಸೀನಿಯರ್ ಸಿಟಿಸನ್ಸ್ಗೆ, 45 ವರ್ಷ ಮೇಲ್ಪಟ್ಟ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥವ್ರಿಗೆ ಅಂತ ಹೇಳಿದ್ರು, ಅವ್ರು ತಗೊಂಡ್ರು. ಬಟ್ ಹಿಂದೇಟ್ ಹಾಕಿದ್ದನ್ನೇ ಫ್ರಂಟ್ ಲೈನ್ ವರ್ಕರ್ಸ್, ಅದು ಒಂದು ಮೇನ್ ರೀಸನ್ ಅಂತ ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಈ ಫ್ರಂಟ್ ಲೈನ್ ವರ್ಕರ್ಸ್ ಮತ್ತೆ ಹೆಲ್ತ್ ಕೇರ್ ವರ್ಕರ್ಸ್ ವ್ಯಾಕ್ಸಿನ್ ತಗೊಂಡಿಲ್ಲ ಅಂದ್ರೆ ಅದು ಬಹಳ ಪುವರ್ ಎಕ್ಸಾಂಪಲ್ ಫಾರ್ ದ ಸೊಸೈಟಿ. ಯಾರು ಕೊರೋನಾಕ್ಕೆ ಜಾಸ್ತಿ ರಿಸ್ಕ್ ಇದ್ದೀರಾ, ನೀವೇ ಕೊರೋನಾ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಹೆದರ್ಕೊಳ್ತೀರಂದ್ರೆ ಜನರನ್ನು ಹೇಗೆ ಕನ್ವಿನ್ಸ್ ಮಾಡ್ತೀರಾ? ಸೊ ಐ ಥಿಂಕ್ ಐ ಅರ್ಜ್ ಆಲ್ ಪೀಪಲ್ ಹೂ ಆರ್ ಎಲಿಜಿಬಲ್ ಟು ಟೇಕ್ ದ ವ್ಯಾಕ್ಸಿನ್. ಯಾಕಂದ್ರೆ ನೀವು ಫ್ರಂಟ್ ಲೈನ್ ವರ್ಕರ್ಸ್ ಮತ್ತೆ ಹೆಲ್ತ್ ಕೇರ್ ವರ್ಕರ್ಸ್ ವ್ಯಾಕ್ಸಿನ್ ತಗೊಂಡಿಲ್ಲ ಅಂದ್ರೆ ನೀವು ಜನರಿಗೆ ಹೇಗೆ ಅದನ್ನು ಹೇಳ್ತೀರಾ ನೀವು ತಗೊಳ್ಬೇಕು ಅಂತ? So I think whoever has not accepted it has done a disservice to the society. But ಇದು of course it's a democracy, ನಾವು ಯಾರನ್ನು ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಎಲ್ಲರೂ ಆದಷ್ಟು ಬೇಗ ವ್ಯಾಕ್ಸಿನ್ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ತಗೊಳ್ಬೇಕು. ಮತ್ತೆ ಇನ್ನೊಂದು ನಾನು ಹೇಳ ಬಯಸ್ತೇನೆ ನಿಮ್ಮ ಮೂಲಕ, ಏನಂದ್ರೆ ವ್ಯಾಕ್ಸಿನ್ ಅನ್ನು ಇನ್ನೂ ನಾವು ಸಿಂಪ್ಲಿಫೈ ಮಾಡಬೇಕು. ನೀವು ಹೇಗೆ ಈಗ ಫ್ಲೂ ವ್ಯಾಕ್ಸಿನ್ ಅಥವಾ ಮೀಸಲ್ಸ್ ವ್ಯಾಕ್ಸಿನ್, MMR ವ್ಯಾಕ್ಸಿನ್ ಎಲ್ಲಿ ಬೇಕಾದ್ರೂ ಹೋಗಿ ತಗೊಳ್ಬೋದಾ, ಅಂತದೇ ಸಿಚುವೇಶನ್ ಬರಬೇಕು. ನಾವು ಯಾವ ವ್ಯಾಕ್ಸಿನ್ಗೂ ಎಷ್ಟು ಪ್ರೊಸೀಜರು ಕಾಯೋದೆಲ್ಲ ಇರಬಾರ್ದು. ನೀವು ಯಾವ ನಿಮ್ಮ ಪಕ್ಕ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನ್ ಅವೈಲೇಬಲ್ ಇದೆ ಅಲ್ಲಿ ತಗೊಳ್ಳುವಷ್ಟು ಸುಲಭ ಆಗಬೇಕು. ಯಾಕಂದ್ರೆ ಎಷ್ಟು ನಮಗೆ ಮಾಸ್ ವ್ಯಾಕ್ಸಿನೇಷನ್ ಆಗುತ್ತಾ ಅಷ್ಟು ಬೇಗ ಈ ಕಾಯಿಲೆ ಹರಡೋದು ಕಡಿಮೆ ಆಗುತ್ತೆ. ಇನ್ನೊಂದಂದ್ರೆ ಕಾಯಿಲೆ ಬಂದ್ರೂ ಅದು ಮೈಲ್ಡ್ ಇರುತ್ತೆ. ಈಗ ನೀವು ಇಸ್ರೇಲ್ ಅಲ್ಲಿ ನೋಡಿದ್ರೆ ಅವರದ್ದು ಆಲ್ಮೋಸ್ಟ್ ಎಂಟೈರ್ ಪಾಪ್ಯುಲೇಷನ್ ಹಸ್ ಬಿನ್ ವ್ಯಾಕ್ಸಿನೇಟೆಡ್. ಅಲ್ಲಿ ಕಾಯಿಲೆನೇ ಇಲ್ಲ, ಬಂದವರಿಗೂ ಬಹಳ ಮೈಲ್ಡ್ ಕಾಯಿಲೆ ಬಂದಿದೆ. ಸೊ ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ಒಂದು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿಸಿ, ಮಾಸ್ಕಿಂಗ್, ಡಿಸ್ಟೆನ್ಸಿಂಗ್, ಹ್ಯಾಂಡ್ ವಾಷಿಂಗ್ ಮತ್ತೆ ಅವಾಯ್ಡಿಂಗ್ ಕ್ರೌಡ್ಸ್. ಎರಡನೇದು ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕೆ ಅವರನ್ನು ಎನ್ಕರೇಜ್ ಮಾಡಿ. ವ್ಯಾಕ್ಸಿನೇಷನ್, ಡಾಕ್ಟರ್ ರಾಮಚಂದ್ರ ಅವರೇ, ವ್ಯಾಕ್ಸಿನೇಷನ್ ನಾವು ಇಲ್ಲಿ ತನಕ ಅಚೀವ್ ಮಾಡೋದೇನು? ಒಂದು ಆರಂಭದಲ್ಲಿ ಕೊಟ್ಟಂತಹ ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ಗೆ ಕೊಟ್ಟಿದ್ದಾಯಿತು, ಕೊರೋನಾ ವಾರಿಯರ್ಸ್ಗೆ ಕೊಟ್ಟಿದ್ದಾಯಿತು. ಈಗ 60 ವರ್ಷ ಮೇಲ್ಪಟ್ಟ ಎಲ್ಲರಿಗೆ, 45 ವರ್ಷ ಮೇಲ್ಪಟ್ಟ ಬೇರೆ ಬೇರೆ ಕಾಯಿಲೆ ಇರ್ತಕ್ಕಂಥವ್ರಿಗೆ ಮಾತ್ರ. ಅಂದರೆ ನಾವು ರೀಚ್ ಆಗಿರ್ತಕ್ಕಂಥದ್ದು ವೆರಿ 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 ಲೆಸ್. ಹಾಗಾಗಿ ಸರ್ಕಾರ ಕೂಡ ವ್ಯಾಕ್ಸಿನೇಷನನ್ನು ಡಾಕ್ಟರ್ ಸುದರ್ಶನ್ ಅವರು ಹೇಳ್ದಂಗೆ ಆದಷ್ಟು ಬೇಗ ಎಲ್ರಿಗೂ ರೀಚ್ ಮಾಡೋ ಹಾಗೆ ಮಾಡಿದ್ರೆ ಇದರ ಅಲೆಯಿಂದ ನಾವು ಹೊಡೆತವನ್ನು ತಪ್ಪಿಸ್ಕೊಳ್ಬಹುದು ಅನ್ನುವಂತಹ ಅಭಿಪ್ರಾಯನ ಸರ್ ತಮ್ಮದು?
ವೆರಿ ಗುಡ್. ಇದು ಆಕ್ಚುಲಿ ಇನ್ಫ್ಯಾಕ್ಟ್ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ಕರೆಕ್ಟಾಗಿ ಹೇಳಿದರು. ಇದನ್ನ ತುಂಬಾ ಸಿಂಪ್ಲಿಫೈ ಮಾಡಬೇಕು. ತುಂಬಾ ಕಾಂಪ್ಲಿಕೇಟ್ ಮಾಡಿ ಇಲ್ಲೇ ಇದೆ, ಒಂದ್ ಕಡೆ ಇದೆ, ಎಲ್ಲರೂ ಗುಂಪು ಅಲ್ಲೋ ಕ್ಯೂ ನಿಲ್ಬೇಕು, ಅದು ಮಾಡಬಾರ್ದು. ಎಲ್ಲ ಕಡೆ ಅವೈಲಬಿಲಿಟಿ ಮಾಡಿದ್ರೆ, ಎಲ್ಲರೂ ತಗೊಳಕ್ ಶುರು ಮಾಡಿದ್ರೆ ಅದ್ರ ತೀವ್ರತೆ ಕಮ್ಮಿ ಆಗುತ್ತೆ. ಅಂದ್ರೆ ಕಾಯಿಲೆ ಬರಲ್ಲ ಅಂತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇನ್ಫ್ಲೂಯೆನ್ಸಾ ಎಷ್ಟು ಕೋಟಿ ಗಟ್ಟಲೆ ಜನ ಸತ್ರು. ಇವತ್ತು ಇನ್ಫ್ಲೂಯೆನ್ಸಾ ಬಂದ್ರೆ ಯಾರು ಎದುರೋದೇ ಇಲ್ಲ. ಯಾಕಂದ್ರೆ ಆಲ್ರೆಡಿ ಪೀಪಲ್ ಡೆವಲಪ್ಡ್ ಹರ್ಡ್ ಇಮ್ಯುನಿಟಿ. ಹಾಗೆ ಕೋವಿಡ್ ಬರ್ತಾ ನಾವು ಆತಂಕ ಪಡುವಂಥದ್ದೇನೂ ಇಲ್ಲ. ನಾವು ಮಾಡಬೇಕಾಗಿರೋದು ಇಷ್ಟೇ, ಅದರ ತೀವ್ರತೆ ಕಮ್ಮಿ ಮಾಡಬೇಕು, ಅದರಿಂದ ಆಗುವಂಥ ಅನಾಹುತಗಳನ್ನ ಕಡಿಮೆ ಮಾಡಬೇಕು, ನಮ್ಮಿಂದ ಬೇರೆಯವ್ರು ಸ್ಪ್ರೆಡ್ ಆಗೋದನ್ನು ತಡಿಬೇಕು. ಇಷ್ಟೇ ನಾವು ಮಾಡಬೇಕಿರೋದು. ಒನ್ ಆಫ್ ದ ವೇಸ್ ಇಸ್ ವ್ಯಾಕ್ಸಿನೇಷನ್. ಇದರಲ್ಲಿ ಹಾಗೆ ವ್ಯಾಕ್ಸಿನ್ ಈಸಿಯಾಗಿ ಅವೈಲೇಬಿಲಿಟಿ ಇದ್ರೆ ಎಲ್ಲರೂ ತಗೊಳ್ಬೋದು. ಓಕೆ, ಡಾಕ್ಟರ್ ರಾಮಚಂದ್ರ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಲ್ಲಿ ತನಕ ಜಾಯ್ನ್ ಆಗಿ ಸುಮಾರು ವಿಚಾರ ತಿಳಿಸ್ಕೊಟ್ರಿ, ಧನ್ಯವಾದ ತಮಗೆ. ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರೇ, ತಮಗೂ ಕೂಡ ಧನ್ಯವಾದ. ಪಬ್ಲಿಕ್ ಟಿವಿ ವತಿಯಿಂದ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ಥ್ಯಾಂಕ್ ಯು ಸರ್, ಇಬ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್.